Hello everyone, welcome to Sankal's Learning Solutions. Let us see question number 1 of chapter Equilibrium. For the reaction CO plus 3H2, this is at equilibrium or reversible reaction. Use CH4 plus H2O. ಇಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತೆ ಹೈಡ್ರೋಜನ್ ರಿಯಾಕ್ಟ್ ಆಗಿ ಮೀಥೇನ್ ಮತ್ತೆ ವಾಟರ್ ಅನ್ನು ಕೊಡ್ತಾ ಇದೆ. ಅಕಾರ್ಡಿಂಗ್ ಟು ಲೇಟ್ಲೆಸ್ ಪ್ರಿನ್ಸಿಪಲ್, which change will favor the formation of methane? ಹಾಗಿದ್ರೆ ಲೇಟ್ಲೆಸ್ ಪ್ರಿನ್ಸಿಪಲ್ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಚೇಂಜ್ ಮೀಥೇನ್ ಫಾರ್ಮೇಶನ್ ಅನ್ನ ಫೇವರ್ ಮಾಡುತ್ತೆ ಅಂತ ಹೇಳ್ಬೇಕು. ಅಕಾರ್ಡಿಂಗ್ ಟು ಲೇಟ್ಲೆಸ್ ಪ್ರಿನ್ಸಿಪಲ್, ಇಫ್ ಎನಿ ಸಿಸ್ಟಮ್ is at equilibrium ಅಲ್ಲಿ ಇದೆ ಅಂದ್ರೆ, if we change or alter the factors they determine that equilibrium condition, then the system will change so as to reduce or counteract that change. ಆ ಚೇಂಜ್ ನ ರೆಡ್ಯೂಸ್ ಮಾಡೋ ತರ ಅಥವಾ ಅದಕ್ಕೆ ಕೌಂಟರ್ ಆಗೋ ತರ ಅದು ರಿಯಾಕ್ಟ್ ಮಾಡುತ್ತೆ, ಅಥವಾ ಆ ಡೈರೆಕ್ಷನ್ ಅಲ್ಲಿ ಅದು ಸಿಸ್ಟಮ್ ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಹಾಗಿದ್ರೆ ಇಲ್ಲಿ ಸಿ ಕಾನ್ಸಂಟ್ರೇಷನ್ ಮೇಲೆ 4 ಆಪ್ಷನ್. ಸೊ ಐ ಕ್ಯಾನ್ ಇನ್ಕ್ರೀಸ್ the formation of methane or concentration of methane. I can increase the concentration of methane by increasing carbon monoxide or increasing the concentration of hydrogen gas, or by decreasing H2O concentration or by decreasing methane concentration. ಈಗ ಇಮ್ಯಾಜಿನ್ ಮಾಡ್ರಿ, ರೂಮ್ ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಒಂದು ರೂಮ್ ಇದೆ. ಈಗ ಸರಿ, ಈ ಕಡೆ ಇದ್ದ ರೂಮ್ ಇಲ್ಲಿ ಒಂದ್ ವೇಳೆ ಜನ ಜಾಸ್ತಿ ಆದ್ರೆ ಈ ಕಡೆ ರೂಮಿಗೆ ಕಳಿಸ್ತಾರೆ ಅಂತ ಇಟ್ಕೊಳ್ಳಿ. ಈಗ ಈ ಕಡೆ ಜನ ಫುಲ್ ಆದ್ರು ಯಾವ ಕಡೆ ಕಳಿಸ್ತಾರೆ? ಈ ಕಡೆ ರೂಮಿಗೆ ಕಳಿಸ್ತಾರೆ. ಈ ಕಡೆ ಜನ ಫುಲ್ ಆದ್ರೆ ಈ ಕಡೆ ರೂಮಿಗೆ ಕಳಿಸ್ತಾರೆ. ಸಿಂಪಲ್ ಅಷ್ಟೇ ಇರೋದು. ಸೊ ನಾವಿಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಹೈಡ್ರೋಜನ್ ಗ್ಯಾಸ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಯಾವ ಕಡೆ ರಿಯಾಕ್ಷನ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಸೊ ಮೀಥೇನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮೋರ್ ಅಮೌಂಟ್ ಆಫ್ ಮೀಥೇನ್ ಇಸ್ ಪ್ರೊಡ್ಯೂಸ್ಡ್. ಅದೇ ನಾನು ಈ ಕಡೆ ಇದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ರಿವರ್ಸ್ ಆಗುತ್ತೆ, ಲೆಫ್ಟ್ ಸೈಡ್ ರಿಯಾಕ್ಷನ್ ಆಗಿರುತ್ತೆ. Reaction shifts to left side, equilibrium shifts to left side ಅಂತ ಹೇಳ್ತೀವಿ. So the correct option is option A, increasing the concentration of carbon monoxide. Yes, this is correct. By increasing carbon monoxide, I can increase the concentration of CH4. Option B, increasing the concentration of H2O. No, we should decrease the H2O concentration. Option C, increasing the concentration of CH4. No. Option D, decreasing the concentration of H2. No, we should increase the concentration of H2. So ನಮಗೆ ಪ್ರಾಡಕ್ಟ್ ಜಾಸ್ತಿ ಬೇಕು ಅಂದ್ರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅನ್ನು ಜಾಸ್ತಿ ಮಾಡಬೇಕು. ಇಫ್ ವಿ ನೀಡ್ ಲೆಸ್ ಪ್ರಾಡಕ್ಟ್, ದೆನ್ ವಿ ಹ್ಯಾವ್ ಟು ಲೆಸ್ ಪ್ರಾಡಕ್ಟ್, ಅಥವಾ ನಮಗೆ ರಿಯಾಕ್ಟೆಂಟ್ ಜಾಸ್ತಿ ಬೇಕು, ಪ್ರಾಡಕ್ಟ್ ಕಡಿಮೆ ಬೇಕು ಅಂದ್ರೆ ನಾವು ಅದನ್ನೇ ಉಲ್ಟಾ ಮಾಡಬೇಕು. ಅಷ್ಟೇ ಇರೋದು ಲೇಚಾಟ್ಲೇಸ್ ಪ್ರಿನ್ಸಿಪಲ್. ಇಷ್ಟೇ, ನೀವ್ ಏನ್ ಮಾಡ್ತೀರಲ್ಲ ಅದಕ್ಕೆ ರಿವರ್ಸ್ ತಾನ್ ಮಾಡ್ತೀನಿ ಅನ್ನತ್ತೆ ಲೇಚಾಟ್ಲೇಸ್ ಪ್ರಿನ್ಸಿಪಲ್. ಸರಿನಾ? ನಾನು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಅದು ಟೆಂಪರೇಚರ್ ಡಿಕ್ರೀಸ್ ಆಗೋ ಕಡೆ ಹೋಗುತ್ತೆ. ನಾನು ಕಾನ್ಸಂಟ್ರೇಷನ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ ಅದು ಆ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗೋ ಕಡೆ, ಆ ಚೇಂಜ್ ನ ರೆಡ್ಯೂಸ್ ಮಾಡ್ಕೊಳ್ಳೋ ಕಡೆ ಹೋಗುತ್ತೆ. ಇಷ್ಟೇ ಇರುವಂತದ್ದು. ಸೊ ಆಪ್ಷನ್ ಎ ಕರೆಕ್ಟ್, ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ CH. ಥ್ಯಾಂಕ್ ಯು.